ಪ್ರೈಸ್ ಲಾರ್ಡ್. ಇಂದಿನ ಕರ್ತನ ವಾಗ್ದಾನ ವಚನ ಕೀರ್ತನೆಗಳು 34ನೇ ಅಧ್ಯಾಯ 9ನೆಯ ವಾಕ್ಯ. ಯೆಹೋವನ ಜನರೇ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಕ್ರಿಸ್ತನಲ್ಲಿ ಪ್ರೀತಿಯ ದೇವಜನರೇ, ನಾನು ಮತ್ತು ನೀನು ನನ್ನ ಮತ್ತು ನಿನ್ನ ಕ್ರೈಸ್ತಿಯ ಜೀವಿತದಲ್ಲಿ ಅನೇಕ ಸಾರಿ ಭಕ್ತಿಯನ್ನು ತೋರಿಸ್ತೇವೆ, ಆದರೆ ಕರ್ತನಿಗೆ ಭಯವನ್ನು ತೋರಿಸುವುದಿಲ್ಲ ಅಥವಾ ಭಯಪಡುವುದಿಲ್ಲ. ಆದರೆ ಕೀರ್ತನೆಗಾರನು ಕರ್ತನ ವಾಕ್ಯವು ನಮಗೆ ಎಚ್ಚರಿಸುವಂಥದ್ದು ನಾವು ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕೆಂಬುದಾಗಿ. ಅನೇಕ ಸಾರಿ ಭಕ್ತಿ ತೋರಿಸುವಾಗ ಭಯವನ್ನು ಮರೆತು ಹೋಗ್ತವೆ, ಭಯ ತೋರಿಸುವಾಗ ಭಕ್ತಿಯನ್ನು ಮರೆತು ಹೋಗ್ತವೆ. ಆದರೆ ಒಂದು ಆತ್ಮಿಕವಾಗಿ ಪರಿಪಕ್ವತೆಯಲ್ಲಿರ್ತಕ್ಕಂಥ ಕ್ರಿಸ್ತಿಯ ಜೀವಿತದಲ್ಲಿ ಕರ್ತನಿಗೆ ನಾವು ಭಯ ಮತ್ತು ಭಕ್ತಿ ಎರಡನ್ನೂ ಕೂಡ ತೋರಿಸುವಂಥವರಾಗಿದ್ದೇವೆ. ಭಯ ಎಂಬುದಾಗಿ ಹೇಳುವಾಗ ಲೋಕದವರ ಹಾಗೆ ನಡುಗುತ್ತಾ ಕರ್ತನ ಸನ್ನಿಧಾನದಲ್ಲಿ ಬರುವಂಥ ಭಯ ಅಲ್ಲ, ಬದಲಾಗಿ ಗೌರವದಿಂದ ಕೂಡಿರ್ತಕ್ಕಂಥ ಆತನಿಗೆ ಸಲ್ಲಿಸಬೇಕಾದ ಗೌರವವನ್ನು ಸಲ್ಲಿಸುವಂಥ ಭಯ ಮತ್ತು ಆತನಿಗೆ ಸಲ್ಲಿಸಬೇಕಾದಂಥ ಭಕ್ತಿ ನನ್ನ ಮತ್ತು ನಿನ್ನ ಜೀವಿತದಲ್ಲಿ ಇರುವಾಗ ನಮಗೆ ಯಾವ ಕೊರತೆಯೂ ಇರುವುದಿಲ್ಲ. ಕೀರ್ತನೆಗಾರನು ಹೇಳುವಂಥದ್ದು ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಕ್ರಿಸ್ತನಲ್ಲಿ ಪ್ರೀತಿಯ ದೇವಜನರೇ, ನನ್ನ ಮತ್ತು ನಿನ್ನ ಜೀವಿತವನ್ನು ಒಂದು ಸರಿ ಪರೀಕ್ಷೆ ಮಾಡಿಕೊಳ್ಳೋಣ. ಈ ವಾಗ್ದಾನಕ್ಕೆ ಅನುಗುಣವಾಗಿ ಕೊರತೆ ಇಲ್ಲದೆ ಇರುವಂಥ ಯೆಹೋವನಿಂದ ಅನುಗ್ರಹಿಸಲ್ಪಟ್ಟಂಥ ಜೀವಿತ ನಾನು ಮತ್ತು ನೀನು ಜೀವಿಸೋದಕ್ಕೆ ಭಯಭಕ್ತಿ ಉಳ್ಳಂಥ ಜೀವಿತ ನನ್ನಲ್ಲಿ ಇದೆಯಾ? ಒಂದು ವೇಳೆ ಇಲ್ಲ ಅನ್ನೋದಾದರೆ ಇವತ್ತು ಒಂದು ತೀರ್ಮಾನ ತೆಗೆದುಕೊಳ್ಳೋಣ. ನಮ್ಮ ಜೀವಿತದ ಎಲ್ಲ ವಿಷಯಗಳಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ವಾಕ್ಯಕ್ಕೆ ವಿಧೇಯತೆಯುಳ್ಳಂಥ ಜೀವಿತವನ್ನು ಜೀವಿಸೋದರ ಮೂಲಕವಾಗಿ ಕರ್ತನಿಗೆ ಭಯಪಡುತ್ತಾ ಆತನಿಗೆ ಸಲ್ಲಿಸಬೇಕಾದ ಭಕ್ತಿಯನ್ನು ನಾನು ಮತ್ತು ನೀನು ಸಲ್ಲಿಸೋಣವ. ಆ ರೀತಿಯಾಗಿ ಸಲ್ಲಿಸೋದಾದರೆ ನಮ್ಮ ಜೀವಿತದ ಎಲ್ಲ ಪರಿಸ್ಥಿತಿಗಳಲ್ಲಿ ಆತನು ನಮಗೆ ಕುರುಬನಾಗಿದ್ದು ನಮ್ಮ ಪ್ರತಿಯೊಂದು ಕೊರತೆಯನ್ನು ತನ್ನ ಮಹಿಮೆಯ ಐಶ್ವರ್ಯಕ್ಕೆ ತಕ್ಕ ಹಾಗೆ ಆತನು ತೀರಿಸುವಂಥವನಾಗಿದ್ದಾನೆ. ಕರ್ತನ ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೆನ್.